ಈಗ ಬಿಹಾರದಲ್ಲಿ ಮೋದಿ ನಿತೀಶ್ ಜೋಡೆತ್ತಿಗೆ ಜೈಕಾರವನ್ನು ಹಾಕಿದ್ದಾರೆ ಬಿಹಾರದ ಜನತೆ. ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಮುಜುಗರ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನ್ಯೂಸ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ನಿಜಕ್ಕೂ ಆಶ್ಚರ್ಯ, ಬಹಳಷ್ಟು ಆತ್ಮವಿಶ್ವಾಸದಿಂದ ಮಾತನಾಡ್ತಾ ಇದ್ರು ತೇಜಸ್ವಿ ಯಾದವ್ ಜೊತೆಗೆ ರಾಹುಲ್ ಗಾಂಧಿ ಅವರು. ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ತಿರಸ್ಕೃತಗೊಂಡ್ರು ಅಂತ? ರಾಮ್, ಇಲ್ಲಿ ಒಂದು ವಿಚಾರ ಗಮನಿಸಬೇಕಂದ್ರೆ ಬಿಹಾರ ವಿಧಾನಸಭಾ ಚುನಾವಣೆ ಘೋಷಣೆಯಾದ ದಿನದಿಂದ ಹಿಡಿದು ಇಲ್ಲಿವರೆಗೆ ನಡೆದ ಬೆಳವಣಿಗೆಗಳನ್ನು ಗಮನಿಸಿದ್ರೆ ರಾಹುಲ್ ಗಾಂಧಿ ಸಾರಥ್ಯದ ಕಾಂಗ್ರೆಸ್ ಪಕ್ಷ ಏನು ಮಾಡ್ತು, ಮತಗಳ್ಳತನ ಅನ್ನೋ ಒಂದು ಆರೋಪ ಏನಿತ್ತು ಅದನ್ನು ಹಿಡ್ಕೊಂಡು ನಿರಂತರವಾಗಿ ಕ್ಯಾಂಪೇನ್ಗಳನ್ನ ಮಾಡ್ತಾ ಇದ್ರು. ಇತ್ತೀಚೆಗೆ ಹರಿಯಾಣ ವಿಧಾನಸಭೆಯಲ್ಲೂ ಮತಗಳ್ಳತನ ಆಗಿದೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಾ ಇದ್ರು. ಜೊತೆಯಲ್ಲೇ ಕರ್ನಾಟಕದಲ್ಲೇನು ಆಳಂದದಲ್ಲಾಗಿತ್ತು, ಮಹದೇವಪುರದಲ್ಲಾಗಿತ್ತು ಮತಗಳ್ಳತನ ಆರೋಪ ಮಾಡ್ತಿದ್ರು. ಆ ಆರೋಪವನ್ನು ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾನೆ ಬಂದರು. ಜೊತೆಗೆ ಬಿಹಾರದಲ್ಲೇನು ಚುನಾವಣಾ ಆಯೋಗ ಒಂದು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾ ಬಂತು, ಅದನ್ನು ಕೂಡ ಗುರಿಯಾಗಿಸಿಕೊಂಡು ಮಾತಾಡ್ತಾ ಬಂದರು. ಇದು ಕಾಂಗ್ರೆಸ್ ಪಕ್ಷ ಒಂದು ಕಡೆ ಮಾಡ್ತಾ ಹೋದರೆ RJD ಕೊಟ್ಟಂಥ ಏನು ಭರವಸೆಗಳಿತ್ತು ಆ ಭರವಸೆಗಳ ಮೇಲೆ ಅಷ್ಟಾಗಿ ಮತದಾರರಿಗೆ ನಂಬಿಕೆ ಬರಲಿಲ್ವೇನೋ ಅನ್ನೋ ಒಂದು ಪ್ರಶ್ನೆ ಇವಾಗ ಶುರುವಾಗಿದೆ. ಯಾಕೆಂದರೆ ಪ್ರತಿಯೊಂದು ಮನೆಗೆ ಸರ್ಕಾರಿ ನೌಕರಿ ಕೊಡ್ತೀವಿ ಮತ್ತು ಮಹಿಳೆಯರಿಗೆ ಏನೊಂದು ಗ್ಯಾರಂಟಿ ಸ್ಕೀಮ್ಗಳನ್ನ ಘೋಷಣೆ ಮಾಡಿದ್ರು. ಆ ಗ್ಯಾರಂಟಿ ಸ್ಕೀಮ್ಗಳನ್ನ ನಿಜವಾಗ್ಲೂ ಒಂದು RJD ಸರ್ಕಾರ ಅಸ್ತಿತ್ವಕ್ಕೆ ಬಂದರೆ ಅದನ್ನು ಜಾರಿ ಮಾಡೋಕ್ಕೆ ಸಾಧ್ಯವಾ ಅಂತೇಳ್ಬಿಟ್ಟು ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿ ಒಂದು ಮೂಡೋಕ್ಕೆ ಶುರುವಾಯಿತು. ಆದರೆ ಅದೇ ಸಮಯಕ್ಕೆ BJP ಕೂಡ ಮಹಿಳೆಯರಿಗೆ ಏನೊಂದು ಗ್ಯಾರಂಟಿ ಸ್ಕೀಮ್ನ ಕೊಡ್ತು. ಆ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಮಹಿಳೆಯರಿಗೆ ಏನೊಂದು ಆಡಳಿತಾರೂಢ ಸರ್ಕಾರದ ಮೇಲೆ ನಂಬಿಕೆ ಬಂತಾ ಅನ್ನೋದು ಇವಾಗ ಆ ನಂಬಿಕೆಯಿಂದನೇ ಈ ಒಂದು ಮತಗಳಿಕೆಯ ಪ್ರಮಾಣ ಹೆಚ್ಚಾಯ್ತಾ ಅನ್ನೋದು ಇವಾಗ ಸದ್ಯ ಚರ್ಚೆಯಲ್ಲಿದೆ. ಜೊತೆಗೆ ಒಂದು ನಿತೀಶ್ ಕುಮಾರ್ ಅವ್ರನ್ನ ಏನು ಸುಶಾಸನ ಬಾಬು ಅಂತ ಕರೀತಾರೆ, ಅಂದರೆ ಒಳ್ಳೆ ರೀತಿಯ ಆಡಳಿತ ಕೊಟ್ಟಂಥ ವ್ಯಕ್ತಿ ಅಂತ ಒಂದು ಇಮೇಜ್ ಏನಿತ್ತು ಆ ಇಮೇಜು ಇನ್ನಷ್ಟು ಗಟ್ಟಿಯಾಗ್ತಾ ಅನ್ನೋದು ಇಲ್ಲಿ ಪ್ರಮುಖವಾಗಿ ಪ್ರಸ್ತಾಪ ಆಗುತ್ತೆ. ಜೊತೆಗೆ ಒಂದು 3 ಪ್ರಮುಖ ಅಂಶಗಳನ್ನ ಇಲ್ಲಿ ಗಮನಿಸೋದಾದರೆ BJP ಏನು ಮಾಡ್ತು, ಒಂದು ಮೇಲ್ವರ್ಗದ ಮತಗಳ ಮೇಲೆ ಕಣ್ಣಿಟ್ರೆ JDU ಏನು ಮಾಡಿದೆ, ಅದು OBC ಮತಗಳ ಮೇಲೆ ಕಣ್ಣಿಡ್ತು. ಇನ್ನು ಹಿಂದುಳಿದ ವರ್ಗಗಳ ಮತಗಳ ಮೇಲೆ ಕಣ್ಣಿಟ್ಟಿರೋ ಕೆಲಸವನ್ನು ಒಂದು ಚಿರಾಗ್ ಪಾಸ್ವಾನ್ ಅವ್ರು ಮಾಡಿದ್ರು. ಈ ಮೂಲಕ ಏನಾಯಿತು, ಒಂದು ಎಲ್ಲ ರೀತಿಯ ವರ್ಗಗಳ ಮೇಲೆ ಕಣ್ಣಿಡುವಂಥ ಕೆಲಸನ ನಿರಂತರವಾಗಿ ಒಂದು 3 ಪಕ್ಷಗಳು ಮಾಡಿದ್ದರ ಪರಿಣಾಮವಾಗಿ ಏನಾಯಿತು, ಕಾಂಗ್ರೆಸ್ ಈಗಾಗಲೇ ಒಂದು ಬಿಹಾರದಲ್ಲಿ ಲೆಕ್ಕಕ್ಕೆ ಬರ್ದಲೇ ಇರೋಂಥ ಒಂದು ಕೇವಲ ಸಿಂಗಲ್ ಡಿಜಿಟ್ಗೆ ಕಾಂಗ್ರೆಸ್ ಬಂದು ಉಳಿಯೋಂಗಾಗಿದೆ. ಜೊತೆಗೆ RJD ಕೂಡ ಅಂಥ ಮೋಡಿಯನ್ನು ಮಾಡಿಲ್ಲ. ಜೊತೆಗೆ ಈಗಾಗಲೇ ಏನು ನೀವು ಗಮನಿಸ್ಬೋದು, ಲಾಲು ಪ್ರಸಾದ್ ಯಾದವ್ ಅವರ ಒಂದು ಇಮೇಜ್ ಏನಿತ್ತು ಆ ಇಮೇಜು ತೇಜಸ್ವಿ ಯಾದವ್ ಅವರಿಗೆ ಮುಳುವಾಗಿದೆ ಅನ್ನೋ ಒಂದು ವಿಶ್ಲೇಷಣೆ ಕೂಡ ಕೇಳಿಬರ್ತಾ ಇದೆ. ಒಟ್ಟಾರೆ ಹೇಳೋದಾದರೆ ಏನೊಂದು 130ರ ಆಸುಪಾಸಿನಲ್ಲಿ ಸರಳ ಬಹುಮತದೊಂದಿಗೆ ಇತ್ತು NDA ಕಳೆದ ಬಾರಿ. ಈ ಬಾರಿ ಅದು 190+ ದಾಟ್ತಾ ಇದೆ. ಅಂದರೆ ಇವಾಗ ಟ್ರೆಂಡಲ್ಲಿರೋದನ್ನೇ ಗಮನಿಸಿದ್ರೆ ಅದು ಗೆಲುವಾಗಿ ಮಾರ್ಪಟ್ಟ ಇದೊಂದು ಅತ್ಯಂತ ದೊಡ್ಡ ದಿಗ್ವಿಜಯ ಅಂತಾನೆ ಹೇಳ್ಬೋದು. ರಾಮ್, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.